ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಜೀವನದಲ್ಲಿ ಅನೇಕ ರೀತಿಯಾಗಿರುವಂಥ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳು ಎರಡಪ್ಪ ನಮಗೆ ಬರ್ತಾ ಇದೆ. ಎಲ್ಲ ಸಮಸ್ಯೆಗಳು, ಇದಕ್ಕೆ ಪರಿಹಾರಗಳು ಮಾಡ್ತಾ ಇದ್ದೀವಿ. ದೇವರ ಪೂಜೆ ಆಗಿರ್ಬೋದು, ಹೋಮ ಹವನ ಯಜ್ಞಗಳಲ್ಲಿ ಪಾಲ್ಗೊಳ್ತಾ ಇದ್ದೀವಿ, ಉಪವಾಸ ವ್ರತಗಳನ್ನ ಪಾಲಿಸಿದ್ದೀವಿ. ಆದರೂ ಕೂಡ ಇರುವಂಥ ಸಮಸ್ಯೆಯಿಂದ ದೂರ ಬರೋಕ್ಕಾಗ್ತಿಲ್ಲ ಅಂದರೆ ಖಂಡಿತ ಚಿಂತೆ ಮಾಡಿಬಿಡಿ. ಅಕ್ಷಯ ವೃಕ್ಷವನ್ನು ನೀವು ನಿಮ್ಮ ಮನೆಗೆ ಬರ್ಮಾಡ್ಕೊಳ್ಳಿ. ಈ ಎಲ್ಲ ತೊಂದರೆಗಳಿಂದ ಶೀಘ್ರವಾಗಿ ನೀವು ಹೊರಗಡೆ ಬರ್ತೀರಾ. ಇನ್ನು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೆಲ್ಲೋ ಒಂದು ಕಡೆ ಇತ್ತೀಚಿಗಂತೂ ಈ ಕೆಲಸ ಇರುತ್ತೆ, ಹುಡುಗ ಹುಡುಗಿ ನೋಡೋಕೆ ಚೆನ್ನಾಗಿರ್ತಾರೆ, ಮದುವೆ ಸೆಟ್ ಆಗ್ತಾ ಇರೋದಿಲ್ಲ ಅಥವಾ ತುಂಬ ಡಿಲೇ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಹೇಗೋ ಮಾಡಿ 2 ವರ್ಷ 3 ವರ್ಷ ಟ್ರೈ ಮಾಡಿದ್ಮೇಲೆ ಮದುವೆ ಆಗಿರುತ್ತೆ, ಆದರೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ದಿರ ಡೈವರ್ಸ್ ಹಂತಕ್ಕೆ ಬಂದು ನಿಲ್ತಾರೆ ಅಥವಾ ಡೈವರ್ಸ್ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಈ ಮದುವೆ ಡೈವರ್ಸ್ ಆಗಬಾರ್ದು ಅಂತಂದರೆ ನಾವು ಜಾತಕ ಮ್ಯಾಚ್ ಮೇಕಿಂಗ್ ಮಾಡ್ಕೊಳ್ಬೇಕಾಗತ್ತಾ ಅಥವಾ ಅವ್ರ ಜಾತಕದಲ್ಲಿ ನಾವು ನೋಡಿದಾಗ ಫಸ್ಟೇ ಗೊತ್ತಾಗತ್ತಾ ಮದುವೆ ಆದಮೇಲೆ ಇದು ಬ್ರೇಕಪ್ ಆಗುವಂಥದ್ದು, ಡೈವರ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ? ಇದನ್ನು ಹೇಗೆ ತಿಳ್ಕೊಳ್ಳುವಂಥದ್ದು? ಅಥವಾ ಮದುವೆ ಆಗೋರು ಡೈವರ್ಸ್ ಆಗಬಾರ್ದು, ಚೆನ್ನಾಗಿರಬೇಕು, 100 ವರ್ಷ ಚೆನ್ನಾಗಿ ಬಾಳಬೇಕು ಅಂತಂದರೆ ಹೇಗಿರಬೇಕು ಜಾತಕಗಳಾಗ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಆಯುರ ಆರೋಗ್ಯ ಐಶ್ವರ್ಯಾಭಿವೃದ್ಧಿರಸ್ತು. ನೀವು ಕೇಳಿದ್ದು 100% ಗೊತ್ತಾಗುತ್ತೆ ತಾಯಿ. ಜಾತಕದಲ್ಲಿ ದ್ವಿಕಳತ್ರಯೋಗ, ಕುಜದೋಷ ಇವೆಲ್ಲವೂ ಕೂಡ ಮಾರಕ ಇರೋವಂಥದ್ದು ಈಸಿಯಾಗಿ ಗೊತ್ತಾಗುತ್ತೆ. ಅವರವ್ರಿಗೆ ಸಂಬಂಧಪಟ್ಟ ರೆಮಿಡಿಗಳು ಮಾಡ್ಕೊಳ್ತಾರೆ. ಇನ್ನು ಕೆಲವರು ನಂಬೋದಿಲ್ಲ, ಆನಂತರ ಅದಕ್ಕೆ ಹೊಡೆತ ಬಿದ್ದಾಗ ಎಚ್ಚೆತ್ಕೊಳ್ತಾರೆ. ಅದೊಂದು ರೀತಿಯಲ್ಲಿ ಆಗತ್ತೆ, ಅದು ಮತ್ತೊಂದು ರೀತಿಯಲ್ಲಿ ರಿಪೇರಿ ಮಾಡ್ಕೊಳ್ತಾರೆ. ಜಾತಕಗಳು ಕೇಳಕ್ ಹೋಗಲ್ಲ, ಹೆಸರು ಬಲದ ಮೇಲೆ ಮಾಡ್ಬಿಟ್ಟಿರ್ತಾರೆ ಅಥವಾ ಅದನ್ನು ನೋಡಕ್ ಹೋಗೋದಿಲ್ಲ, ಲವ್ ಮಾಡ್ಬಿಟ್ಟಿರ್ತಾರೆ, ಆದ್ರಿಂದ ಮದುವೆ ಆಗಿದೆ. ಅದೇ ಅವ್ರು ಕೇಳೋ ಪ್ರಶ್ನೆ ಇಷ್ಟೇ. ಎಲ್ಲ ಗುರುಗಳೇ, ನೀವು ನೋಡಿ ಮಾಡಿ ಏನನ್ನ ಮಾಡ್ತೀರಿ, ಓಡೋದ್ರ ಕತೆ ಏನು, ಓಡೋದವ್ರಿಗೆ ಏನು ನೋಡ್ತೀರಿ ಅಂತ ಹೇಳ್ತಾರೆ. ಅವ್ರ ಜಾತಕ ಹಾಗೇ ಇರುತ್ತೆ, ಇವ್ರು ಓಡೋಗ್ಬೇಕು ಅಂತಲೇ ಇರುತ್ತೆ. ಆಮೇಲೆ ಪಡಿಪಾಟ್ಲು ಬೀಳ್ತಾರೆ. ಕೆಲವರು ಚೆನ್ನಾಗಿ ಇರಬಹುದು. ಆಮೇಲೆ ಅರೇಂಜ್ ಮ್ಯಾರೇಜ್ ನೋಡಿ ಮಾಡಿಕೊಂಡವರ ಸ್ಥಿತಿ ಕೂಡ ಬಹುಶಃ ಎಲ್ಲವೂ ಮಾಡಿ ಆದಮೇಲೂ ಕೂಡ ಪಾಪ ಆ ರೀತಿ ಆಗಿರುತ್ತೆ, ದಿವಸ ತನಕ ಬಂದಿರುತ್ತೆ. ಈಗ ನಾವು ಏನು ಹೇಳ್ಬೋದು ಅಂದರೆ, ದಿವಸ ಆಗಬಾರ್ದು ಅಂದರೆ ಈ ಹೆಣ್ಣು ಮಗುಗೆ ಆಸೆ ಇರುತ್ತೆ, ಆತ ಬೇಕು ಅಂತಿರ್ತಾನೆ, ಅಥವಾ ಆತನಿಗೆ ಬೇಡ ಅನಿಸ್ತಾ ಇರುತ್ತೆ, ಈಕೆ ಬೇಕು ಅಂತಿರ್ತಾಳೆ ಡಿವೋರ್ಸು. ಆದರೆ ಯಾರಿಗೆ ಈ ಪದ ಇಷ್ಟವಿಲ್ಲವೋ, ಯಾರಿಗೆ ಆಗಬಾರದು, ಈ ಡಿವೋರ್ಸ್ ಆಗಬಾರದು, ನಾವು ಚೆನ್ನಾಗಿ ಕಾಪಾಡ್ಕೊಂಡು ಹೋಗಬೇಕು, ನಮ್ಮ ಸಂಸಾರವನ್ನು ಚೆನ್ನಾಗಿ ನಡೆಸಬೇಕು, ಸಂಸಾರದಲ್ಲಿ ಏನೇ ಈ ರೀತಿ ಅಡೆತಡೆಗಳಿದ್ದರೂ ಬಿರುಕು ಬಿಟ್ಟಿದ್ದರೂ ಕೂಡ ಅಂತಹ ನೋವು ನಿವಾರಕವಾಗಿ ಏನಾದರೂ ಒಂದು ತಂತ್ರ, ಒಂದು ಪ್ರಯೋಗ ಇದೆಯಾ ಅಂತಂದರೆ ಖಂಡಿತವಾಗಲೂ ಇದೆ. ಬಹುಶಃ ನೀವು ಇದಕ್ಕೆ ಸಂಬಂಧಪಟ್ಟದ್ದು ನಿಮಗೆ ಹೇಳಿರ್ತಾರೆ ಜಾತಕ ರೀತ್ಯ. ಅಂತಹ ದೋಷಗಳಿಂದ ನೀವು ಬಹುಶಃ ಹಾಗೆ ಮಾಡಿಸ್ಕೊಂಡಿದ್ದರೂ ಕೂಡ ಆಗಲಿಲ್ಲ, ಅಪ್ಪಳೇ ಆಗ್ತಿಲ್ಲ ಅಂತಂದರೆ, ಇಲ್ಲಿ ಮನುಷ್ಯ ವಾಸ ಮಾಡಲಿಕ್ಕೆ ಮನೆ ಕಟ್ಕೊಳ್ತಾನೆ, ಮಂದಿರ ನಿರ್ಮಾಣ ಮಾಡ್ತಾನೆ, ಪ್ರಾರ್ಥನೆಗಾಗಿ ಮಸೀದಿ, ಚರ್ಚ್ ಇವೆಲ್ಲ ಕಟ್ತಾನೆ. ಮನುಷ್ಯ ಕಟ್ಟದೇ ಇರೋದೊಂದು ಮನೆ ಇದೆ. ಯಾವುದು? ಮನುಷ್ಯ ಕಟ್ಟದೇ ಇರೋದೊಂದು ಮನೆ ಇದೆ. ಯಾವುದಿರ್ಬೋದು? ಯಾವುದು ಗೊತ್ತಾಗ್ತಿಲ್ಲ ಗುರುಗಳೇ, ನೀವೇ ತಿಳಿಸಿ. ಮನುಷ್ಯ ಕಟ್ಟದೇ ಇರತಕ್ಕಂಥ ಒಂದು ಮನೆ ಅಂತಂದರೆ ಗುಹೆ. ಗುಹೆ ಅದೇ ನಿರ್ಮಾಣ ಆಗುವಂಥದ್ದು. ಅಂತಹ ಗುಹೆ ಒಳಗಡೆ ಇದಕ್ಕೊಂದು ಪ್ರಾರ್ಥನೆ ಇದೆ. ಯಾಕಂದರೆ ಪಾಪ ಗುಹೆ ಅಂದರೆಲ್ಲ ಬೆಟ್ಟದ ಮೇಲಿರುತ್ತೆ. ಈ ಗಂಡ ಹೆಂಡತಿಯ ಕನಸುಗಳು ಬೆಟ್ಟದಷ್ಟು ಕನಸಿನ ಕಟ್ಕೊಂಡಿರ್ತಾರೆ. ತುಂಬ ಚೆನ್ನಾಗಿ ಬದುಕಿ ಬಾಳಬೇಕು ಅಂತ ಬೆಟ್ಟದಷ್ಟು ಗಟ್ಟಿಯಾಗಿರ್ತ ಕನಸುಗಳನ್ನ ಕಟ್ಕೊಂಡಿರ್ತಾರೆ. ಯಾಕೋ ನುಚ್ಚು ನೂರಾಗಿರುತ್ತೆ, ಬೇಸರ ಆಗಿರುತ್ತೆ, ದುಃಖ ಆಗಿರುತ್ತೆ, 2 ಕಡೆ ಆ ಫ್ರಸ್ಟ್ರೇಷನ್ಸನ್ನು ಅನುಭವಿಸ್ಬಿಡ್ತಾರೆ. ಇಂಥವರು ಬಹುಶಃ ಇನ್ನು ಮುಂದೆ ನಮಗೆ ಯಾವತ್ತೂ ಆಗಬಾರ್ದು. ಯಾವತ್ತೂ ನಮಗೆ ಆ ರೀತಿಯ ಸಂಸಾರದಲ್ಲಿ ಗಂಡ ಹೆಂಡತಿಯರ ಮಧ್ಯೆ ಬಿರುಕು ಬಂದು ವಿವಾಹ ವಿಚ್ಛೇದನವಾಗಬಾರದು ಅನ್ನೋದು ನಿಮ್ಮ ಮನಸ್ಸಲ್ಲಿದ್ದರೆ, ಈ ಜಾತಕದಲ್ಲಿ ಬರ್ತಕ್ಕಂಥ 12 ಮನೆಗಳು ಏನಿದಾವೋ ಆ 12 ಮನೆಗಳ ಸಂಕೇತವಾಗಿ 12 ವಿಳೆದೆಲೆ, 12 ವಿಳೆದೆಲೆಗಳನ್ನು ನೀವು ವ್ಯವಸ್ಥೆ ಮಾಡಿಕೊಂಡು ಒಂದು ಅಡಿಕೆ ತಟ್ಟೆಯಲ್ಲಿ ಒಂದರ ಮೇಲೊಂದು ಆ ವಿಳೆದೆಲೆನ ಹಿಡ್ತೀರಿ. ಜೊತೆಗೆ ಈ ಮುಖ್ಯವಾಗಿ ಬಳಸ್ತಕ್ಕಂತಹದ್ದು ಈ ವಿಚಾರಕ್ಕಾಗಿ ಈ ಜೀರಿಗೆ ಬೆಲ್ಲ ತಲೆ ಮೇಲೆ ಹಾಕ್ತಾರೆ, ಗೊತ್ತಿದ್ದೀರಾ ನಿಮಗೆ? ಅಂತಹ ಜೀರಿಗೆ ಬೆಲ್ಲ ಶಾಸ್ತ್ರಕ್ಕೆ ಬಹಳ ಮಹತ್ವ ಕೊಟ್ಟಿದ್ದಾನೆ. ಅದೊಂದು ದೊಡ್ಡ ಸಬ್ಜೆಕ್ಟ್ ಅದು. ಬಹುಶಃ ನಾನು ಹೇಳಿರ್ತೀನೇನೋ. ಅಂತಹ ಈ ಗೋಧಿ ಹಿಟ್ಟನ್ನು ಸ್ವಲ್ಪ ಗಟ್ಟಿ ಮಾಡ್ಕೊಳ್ತಾ, ಸ್ವಲ್ಪ ಜೀರಿಗೆ ಬೆಲ್ಲ ಕೂಡ ಅದಕ್ಕೆ ಮಿಶ್ರಣ ಮಾಡ್ಕೊಳ್ತಾ, ಒಟ್ಟಾರೆ ನೀವು ಆ ಗೋಧಿ ಹಿಟ್ಟಿಂದ ದೀಪವನ್ನು ನಿರ್ಮಾಣ ಮಾಡ್ಕೋಬೇಕು.
ಆ ದೀಪದ ಹಾಗೆ ಮಣ್ಣಿನ ಹಣತೆ ಬರುತ್ತಲ್ಲ, ಆ ಹಣತೆ ರೂಪದಲ್ಲಿ ವ್ಯವಸ್ಥೆ ಮಾಡಿಕೊಂಡು ಅದು ಜೀರಿಗೆ ಬೆಲ್ಲವನ್ನು ಮಿಶ್ರಣ ಮಾಡಿಯೇ ನೀವು ಅದನ್ನು ಗಟ್ಟಿ ಮಾಡಿಕೊಳ್ತಾ ಇಲ್ಲಿ ನೀವು ತುಪ್ಪದ ದೀಪವನ್ನು ಹಚ್ಚಬೇಕು. ಎಲ್ಲಿ? ಗುಹೆ ಒಳಗಡೆ. ಎಷ್ಟು ದೀಪಗಳು ಮಾಡ್ಕೊಳ್ಳಿ? ಒಂದೇ ಒಂದು ದೀಪ. ಎಲೆ ಮಾತ್ರ 12 ಇರುತ್ತೆ, ಒಂದ್ರ ಮೇಲೆ ಒಂದು ಹಾಕಿರ್ತೀರಿ. ಒಂದು ದಪ್ಪದ್ದು ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ ಹಣತೆ ಮಾಡ್ಕೊಳ್ತೀರಿ. ಅಲ್ಲಿ ನೀವು ತುಪ್ಪದ ದೀಪವನ್ನು ಹಚ್ಚತಕ್ಕಂತಹದ್ದು. ಗಂಡ ಹೆಂಡತಿಗೆ ಸಂಬಂಧಪಟ್ಟ 7ನೇ ಮನೆ ಆದ್ದರಿಂದ ಇಲ್ಲಿ 7 ಬತ್ತಿ ಹಚ್ಚಬೇಕು. ಆ 7 ಬತ್ತಿಗಳನ್ನು ಹಾಕಿ ತುಪ್ಪವನ್ನು ಹಾಕಿ ನೀವು ಆ ಅರಿಶಿನ ಕುಂಕುಮ ಇಟ್ಟು 2 ಹೂವನ್ನು ಇಟ್ಟು ಧೂಪ ದೀಪವನ್ನು ಹಾಕಿ ಒಂದು ತೆಂಗಿನಕಾಯಿನ ಹೊಡೆದು ಒಂದು ಪ್ರೇಯರ್ ಮಾಡತಕ್ಕಂತಹದ್ದು. ಓಂ ಶ್ರೀ ಶಚಿ ಪುರಂದರಾಭ್ಯಾಂ ನಮಃ. ಓಂ ಶ್ರೀ ಶಚಿ ಪುರಂದರಾಭ್ಯಾಂ ನಮಃ. ಈ ಮಂತ್ರವನ್ನು ಅಲ್ಲೇ ಕುಳಿತುಕೊಂಡಿದ್ದು 108 ಬಾರಿ ಹೇಳಲಿಕ್ಕೆ ನಿಮಗೊಂದು 5-10 ನಿಮಿಷ ಆಗಬಹುದು. ಇಷ್ಟನ್ನು ಹೇಳಿ ಪ್ರೇಯರ್ ಮಾಡ್ತಾ ಆ ಗುಹೆಯಿಂದ ಪ್ರಸಾದ, ಅಲ್ಲೇ ನೀವು ಹಣ್ಣು ತೊಗೊಂಡೋಗಿರ್ತೀರೋ ಅಥವಾ ಒಂದು ತೆಂಗಿನಕಾಯಿ ತೊಗೊಂಡೋಗಿರ್ತೀರೋ ಸ್ವಲ್ಪ ಪ್ರಸಾದ ತೊಗೊಂಡು ನಿಮ್ಮ ಪಾಡಿಗೆ ನೀವು ಬರ್ತೀರಿ. ನಿಮ್ಮ ಕನಸು ನನಸಾಗತ್ತೆ. ಬಹಳ ಅದ್ವಿತೀಯವಾಗ್ತಕ್ಕಂತಹದ್ದು ಈ ಗುಹೆಯಲ್ಲಿ ಈ ಪ್ರಯೋಗವನ್ನು ಮಾಡಿದ್ದೆ. ಆದರೆ ಇನ್ನು ಮದುವೆಗೆ ಸಂಬಂಧಪಟ್ಟ ಅಡೆತಡೆಗಳೋ ಅಥವಾ ಅದರಿಂದ ಬೇಸರಕ್ಕೊಳಗಾಗಿದ್ದರೇನೋ, ವಿವಾಹ ವಿಚ್ಛೇದನವೋ, ಇದ್ಯಾವುದು ನಡೆಯಲಿಕ್ಕೆ ಸಾಧ್ಯವಿಲ್ಲ. ಖಂಡಿತ ಗುರುಗಳೆಲ್ಲ ಒಂದು ಕಡೆ ಡೈವರ್ಸ್ ಹಂತಕ್ಕೆ ಹೋಗಿರೋರು ಕೂಡ ಇದನ್ನ ಫಾಲೋ ಮಾಡೋದ್ರಿಂದ ಬಹುಶಃ ಅವರ ಮನಸ್ಥಿತಿಗಳು ಕೂಡ ಬದಲಾಗಬಹುದು ಅಂತ. 100ಕ್ಕೆ 100. ಖಂಡಿತ ಗುರುಗಳೇ, ಉತ್ತಮವಾಗಿರುವಂಥ ಒಂದು ರೆಮಿಡಿನ ತಿಳಿಸ್ಕೊಟ್ಟಿದ್ದೀರಾ. ಬಹಳನೇ ಬೇಕಾಗದಂಥ ರೆಮಿಡಿ ಇದು ಅಂತಲೇ ಹೇಳ್ಬೋದು. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಎಷ್ಟು ಉತ್ತಮವಾಗಿರುವಂಥ ವಿಚಾರ, ತುಂಬ ಸಿಂಪಲ್ ರೀತಿಯಲ್ಲಿ ರೆಮಿಡಿನ ತಿಳಿಸ್ಕೊಟ್ಟಿದ್ದಾರೆ. ಮನಸ್ತಾಪಗಳಾಗ್ತಾ ಇತ್ತು ಅಥವಾ ಡೈವರ್ಸ್ ಹಂತಕ್ಕೆ ಹೋಗಬೇಕು, ಡೈವರ್ಸ್ ತೊಗೊಳ್ಬೇಕು ಅಂತ ಇರೋರು ಖಂಡಿತ ಈ ರೆಮಿಡಿನ ಫಾಲೋ ಮಾಡಿದರೆ ನಿಮ್ಮದಾಗಿರ್ಬೋದು ಅಥವಾ ನಿಮ್ಮ ಮನೆಯವರ ಒಂದು ಮನಸ್ಥಿತಿಗಳು ಬದಲಾಗತ್ತೆ. ಖಂಡಿತವಾಗ್ಲೂ ಆರಾಮಾಗಿ ನೀವು ಲೈಫ್ನ ಲೀಡ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.